ಫೈನಲ್ ರಿಟ್ ಏನು ಲ್ಯಾಂಡ್ ಡಿಸ್ಪ್ಯೂಟ್ ಬಗ್ಗೆ ಇತ್ತು ಅದು ಅಕ್ಟೋಬರ್ 2025 ಡಿಸ್ಮಿಸ್ ಆಗಿದೆ. ಅಕ್ಟೋಬರ್ 2025. ಸೊ ಇದ್ರ ಮಧ್ಯೆ ನಾನು MP ಆದಮೇಲೆ ಲಿಟಿಗೇಟೆಡ್ ಪ್ರಾಪರ್ಟೀಸ್ ಏನು ಲಿಟಿಗೇಟೆಡ್ ಪ್ರಾಪರ್ಟೀಸ್ ಅದನ್ನು ಪ್ಲ್ಯಾನಿಂದ ಚೇಂಜ್ ಆಫ್ ಪ್ಲ್ಯಾನ್ ಮಾಡಿ ವರ್ಕ್ ಎಕ್ಸಿಕ್ಯೂಟ್ ಮಾಡಿ ಅನ್ನುವಂಥ ನಿರ್ದೇಶನವನ್ನು ನಾವು ಕೊಟ್ಟಿರ್ತೀವಿ. ಅದೇ ಪ್ರಕಾರವಾಗಿ ಅವರು ಯಾವುದ್ಯಾವುದು ಲಿಟಿಗೇಟೆಡ್ ಪ್ರಾಪರ್ಟಿ ಇದೆ ಅದನ್ನು ಎಕ್ಸ್ಕ್ಲೂಡ್ ಮಾಡಿ, ಪ್ಲಾಟಿಂದ ಎಕ್ಸ್ಕ್ಲೂಡ್ ಮಾಡಿ. ಲಿಟಿಗೇಟೆಡ್ 8 ಎಕರೆ ಇತ್ತಾ 8.8 ಎಕರೆ ಲಿಟಿಗೇಟೆಡ್ ಇತ್ತು ಔಟ್ ಆಫ್ 104. ಆ 8.8 ಎಕರೆಯನ್ನು ನಾವು ಲಿಟಿಗೇಟೆಡ್ ಪ್ರಾಪರ್ಟಿಯನ್ನು ಬಿಟ್ಟು ಚೇಂಜ್ ಆಫ್ ಪ್ಲಾನ್ ಮಾಡಿ ಕಳಿಸಿದ ಮೇಲೆ ಅದರ ಅಪ್ರೂವಲ್ ನಮಗೆ ಸಿಕ್ಕಿದ್ದು ನವೆಂಬರ್ 2025 KIDP ಅಪ್ರೂವಲ್ ಸಿಕ್ಕಿದೆ. ಅದರ ಮಧ್ಯೆ ಕೆಲವೊಂದು ಪ್ರಾಪರ್ಟೀಸ್ ಇದು ಲಿಟಿಗೇಷನ್ ಕ್ಲಿಯರ್ ಆಗ್ತಾ ಬಂದರೆ ಇನ್ನೊಂದಷ್ಟು ಪ್ರಾಪರ್ಟಿ ಲಿಟಿಗೇಷನ್ ಇದೆ. ಬಟ್ ಇದು ಈಗ ಪ್ರಾಜೆಕ್ಟ್ನ ಎಕ್ಸಿಕ್ಯೂಷನ್ಗೆ ಸಮಸ್ಯೆ ಆಗ್ತಾ ಇಲ್ಲ. ಆ ರೀತಿ ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಪ್ಲಾನನ್ನು ಅಪ್ರೂವ್ ಮಾಡಿಸಿದ್ದೇವೆ. ಈಗ ಸದ್ಯಕ್ಕೆ ಇವತ್ತು ನಾವು ಅದರ ಪ್ರಧಾನಮಂತ್ರಿಯವರ 12ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಕೇಂದ್ರದ ಯೋಜನೆಗಳನ್ನು ಒಂದು ವೀಕ್ಷಣೆ ಮಾಡುವಂಥದ್ದು ಯಾವ್ಯಾವ ಕ್ಷೇತ್ರಗಳಲ್ಲಿ ಆ ದೃಷ್ಟಿಯಿಂದ ಇಲ್ಲಿ ಇವತ್ತು ಬಂದಿದೆ. ಇಲ್ಲಿ 2 ಭಾಗ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ದೃಷ್ಟಿಯಿಂದ. ಒಂದು ಈ ಸಿಪೆಟ್ ಅನ್ನುವಂಥ ಒಂದು ಸಂಸ್ಥೆ, ಎರಡನೇದು ಇಲ್ಲಿ ಮೂಲಭೂತ ಸೌಕರ್ಯ ರೋಡ್ಸ್ ಮತ್ತು ಡ್ರೈನ್ಸ್ ಇದೆ. ಸೊ 2 ಕೆಲಸಗಳು ವೇಗದಿಂದ ಸಾಗ್ತಾ ಇದೆ. ಪ್ರಾಯಶಃ ಆಗಸ್ಟ್ 8 ಆಗ್ಬೋದು ಅನ್ನುವಂಥ ಭರವಸೆಯನ್ನು ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಸ್ ಕೊಟ್ಟಿದ್ದಾರೆ. ಅದರ ಮಧ್ಯೆ ಈಗಾಗಲೇ ಕರ್ನಾಟಕ ಸರ್ಕಾರದ ಕೆನರಾ ಪ್ಲಾಸ್ಟಿಕ್ ಫೋರಮ್ ಅನ್ನುವಂಥದ್ದು ಪ್ಲಾಟ್ಸ್ನ ಅಲಾಟ್ಮೆಂಟ್ಗೋಸ್ಕರ ಈಗಾಗಲೇ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾರ್ಯಾರು ಆಸಕ್ತರಿದ್ದಾರೆ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಇಂಡಸ್ಟ್ರೀಸ್ ಅವರೆಲ್ಲ ಅಪ್ಲೈಯನ್ನು ಮಾಡ್ಬೋದು. ನಾನು ಕೂಡ ಒಂದಷ್ಟು ಪ್ಲಾಸ್ಟಿಕ್ ಇಂಡಸ್ಟ್ರೀಸ್, ಇಂಡಿಯನ್ ಪ್ಲಾಸ್ಟಿಕ್ ಇದರ ಅಸೋಸಿಯೇಷನ್ ಇರುವಂಥವರು ಅವರೆಲ್ಲರಿಗೂ ವಿನಂತಿ ಮಾಡ್ತಾರೆ ಮಂಗಳೂರಿನಲ್ಲಿ ಪ್ಲಾಸ್ಟಿಕ್ ಇಂಡಸ್ಟ್ರೀಸನ್ನು ಸ್ಥಾಪಿಸುವ ದೃಷ್ಟಿಯಿಂದ ಹೂಡಿಕೆಗಳನ್ನು ಮಾಡಬೇಕು. ಈಗೆಲ್ಲವೂ ಕ್ಲಿಯರ್ ಆಗಿದೆ. ಹಾಗಾಗಿ ನಾವು ಮಳೆಗಾಲ ಮುಗಿದ ಕೂಡಲೇ ಕೇಂದ್ರದ ಸಚಿವರನ್ನು ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿ ಈಗಲೇ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಕಾಲ್ ಫಾರ್ ಆಗಿದೆ. ನಾವೊಂದು ಮಳೆಗಾಲ ಮುಗಿದ ಕೂಡಲೇ ಸೆಪ್ಟೆಂಬರ್ ಅಕ್ಟೋಬರ್ನ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಸೂಕ್ತವಾದ ದಿನಾಂಕವನ್ನು ಮಾಡಬೇಕು. ಒಟ್ಟು ಪ್ರಾಜೆಕ್ಟ್ ಇರುವಂಥದ್ದು 61 ಕೋಟಿಯ ಪ್ರಾಜೆಕ್ಟ್. 40 ಕ್ರೋರ್ಸ್ನ ವರ್ಕ್ ಮುಗಿದಿದೆ. ಫಿನಿಶಿಂಗ್ನ ವರ್ಕ್ಗಳಿದೆ. ಆದಷ್ಟು ಶೀಘ್ರ ಆಗ್ಬೋದು ಅನ್ನುವಂಥ ವಿಶ್ವಾಸ ನಮಗೆ. ಮಂಗಳೂರಿಗೆ ಒಂದು ದೊಡ್ಡ ಹೆಮ್ಮೆಯ ಪ್ರಾಜೆಕ್ಟ್ ಇದೆ ಪ್ಲಾಸ್ಟಿಕ್. ಬೇರೆ ಬೇರೆ ಕಾರಣಗಳಿಗೆ ವಿಶೇಷವಾಗಿ ಲ್ಯಾಂಡ್ನ ಇಶ್ಯೂ ಇರುವ ಕಾರಣಕ್ಕೆ ಲಿಟಿಗೇಷನ್ ಡಿಲೇ ಆಗಿತ್ತು. ಬಟ್ ಕಳೆದೊಂದು 2 ವರ್ಷದಲ್ಲಿ ಇದನ್ನು ವೇಗತೆಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಮಾತ್ರ ಅಲ್ಲ, ಅಧಿಕಾರಿಗಳೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. KIDP ಅವರು ಸಹಕಾರ ಕೊಟ್ಟಿದ್ದಾರೆ. ಯಾವುದು ಲಿಟಿಗೇಟೆಡ್ ಪ್ರಾಪರ್ಟಿ ಇದೆ ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಪ್ಲಾನ್ನ ಅಪ್ರೂವಲ್ ಮಾಡಿಸುವಲ್ಲಿಯೂ ಕೂಡ ಎಲ್ಲ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ. ನಾನು ಇದರದ ಸೆಕ್ರೆಟರಿ ಸೆಲ್ವಕುಮಾರ್ ಅವರಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಶೀಘ್ರ ಈ ಪ್ರಾಜೆಕ್ಟನ್ನು ಮುಗಿಸುವಂಥದ್ದು ಮತ್ತು ಲೋಕಾರ್ಪಣೆಗೊಳಿಸುವಂಥ ಕೆಲಸ ಮತ್ತು ಇದರ ಮುಖಾಂತರ ಮಂಗಳೂರಿನಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ. ಈ ಕ್ಯಾಂಪಸ್ನ ಒಳಗಡೆ, ಈ ಪ್ಲಾಸ್ಟಿಕ್ ಪಾರ್ಕ್ ಕ್ಯಾಂಪಸ್ನ ಒಳಗಡೆ ಎಷ್ಟು ಕಂಪನಿಗಳು ನಿರೀಕ್ಷೆ ಇದೆ? ಕೆಪಾಸಿಟಿ 64 ಪ್ಲಾಟ್ಗಳನ್ನು ಮಾಡಿದ್ದಾರೆ. ನಾವು ನಿರ್ದಿಷ್ಟವಾಗಿ ಎಷ್ಟೇ ಕಂಪನಿಗಳನ್ನು ಹೇಳಲಿಕ್ಕೆ ಈಗ ಎಷ್ಟು ಜನ ಅಪ್ರೋಚ್ ಆಗಿದ್ದಾರೆ? 10 ಕಂಪನಿಗಳು ಆಲ್ರೆಡಿ ಅಪ್ಲಿಕೇಶನ್ ಯಾವುದು ಕನ್ಫರ್ಮ್ ಮಾಡಿದ್ದಾರೆ ಏಪ್ರಿಲ್ ಮಾಡಿದ್ದಾರೆ. 10 ಕಂಪನಿಗಳು ಈಗಾಗಲೇ ಅಪ್ಲೈ ಮಾಡಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಪ್ರಚಾರ ಕೊಟ್ಟು ಕೆಲಸಗಳು ಆದಾಗೆ ಕಂಪನಿಗಳು ಬರುವಂಥದ್ದು ನಮಗೆ ವಿಶ್ವಾಸ ಇದೆ. ಪೂರ್ತಿ ಎಲ್ಲ ಸೈಟ್ಗಳು ಕಂಪನಿಗಳಲ್ಲಿ ಪ್ರಾರಂಭ ಆಗ್ತದೆ ಅನ್ನೋಂಥ ವಿಶ್ವಾಸ ಇದೆ. ಬಟ್ ನಿರ್ದಿಷ್ಟವಾಗಿ ಇಷ್ಟೇ ಕಂಪನಿಗಳಂತ ಹೇಳಲಿಕ್ಕೆ ಆಗೋದಿಲ್ಲ. 64 ಪ್ಲಾಟ್ಗಳಿವೆ. ಕೆಲವೊಬ್ಬರು 2 ಪ್ಲಾಟ್ಗಳಲ್ಲಿಯೂ ಆಗಬಹುದು, ಹೆಚ್ಚು ಆಗಬಹುದು, ಕಡಿಮೆ ಆಗಬಹುದು. ಇನಾಗ್ರೇಷನ್ ಸಂದರ್ಭದಲ್ಲಿ ಎಷ್ಟು ಅಲಾಟ್ಮೆಂಟ್ ಆಗ್ತದೆ ಅಂತ ನೋಡಬೇಕು. ಅದೊಂದು ಪ್ರಾಸೆಸ್ ಬೇರೆ ಇದೆ. ನಮಗೆ ಈಗ ಇರುವಂಥದ್ದು ಈ ಸಿಪೆಟ್ನ ಕೆಲಸ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಆದಷ್ಟು ಶೀಘ್ರ ಮಾಡಿ ಯಾರೇ ಬಂದರೂ ಕೂಡ ಅಲಾಟ್ಮೆಂಟ್ ಆದ ಕೂಡಲೇ ಅವರಿಗೆ ಕೆಲಸ ಪ್ರಾರಂಭ ಮಾಡಿ. ಕಂಪನಿದು ವಿಶೇಷತೆ ಏನು? ಈಗ ಆರಂಭದಲ್ಲಿ ಇದು ಕಂಪನಿ ಅಲ್ಲ, ಇದು ಸಿಪೆಟ್ ಅನ್ನುವಂಥ ಒಂದು ಸಂಸ್ಥೆ. ಅವರು ಪ್ಲಾಸ್ಟಿಕ್ ಮತ್ತು ರಿಲೇಟೆಡ್ ಪ್ರಾಡಕ್ಟ್ಸ್ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಸಂಸ್ಥೆ. ಸಿಪೆಟ್ ಅನ್ನುವಂಥ ಸಂಸ್ಥೆ ಪ್ಲಾಸ್ಟಿಕ್ ಪಾರ್ಕ್ನ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂಗ.